ಬೆಂಕಿಯ ಕೆನ್ನಾಲ್ಗೆಗೆ ಮಂಡ್ಯದ ನಾಗಮಂಗಲ ದಗದಗ ಆಗಿರುತ್ತದೆ. ಬೆಂಕಿ ಗಲಭೆ ಕೈ ಕಮಲ ಮಧ್ಯೆ ತಾರಕ್ಕೇರಿದ ಸಂಘರ್ಷ. ರಾಜಕೀಯ ನಾಯಕರ ಮಧ್ಯೆ ನಾಗಮಂಗಲದ ಪಾಲಿಟಿಕ್ಸ್. ಗೃಹ ಸಚಿವರ ಹೇಳಿಕೆ ಮೈತ್ರಿ ನಾಯಕರಿಗೆ ಸಿಕ್ತು ಬ್ರಹ್ಮಾಸ್ತ್ರ. ಕೆನ್ನಾಲ್ಗೆಗೆ ಮಂಡ್ಯದ ನಾಗಮಂಗಲ ದಗದಗ ಆಗಿಸ್ತಾ ಇದೆ. ಏನು ಗಣೇಶ ವಿಸರ್ಜನೆ ನಡೆದಂತ ಒಂದು ಗಲಾಟೆಯಿಂದಾಗಿ ಬೆಂಕಿ ಗಲಭೆ, ಕೈ ಮತ್ತೆ ಕಮಲ ಮಧ್ಯೆ ತಾರಕ್ಕೇರಿದಂತಹ ಸಂಘರ್ಷ. ಈ ಒಂದು ಗಲಾಟೆಯಿಂದಾಗಿ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಂದೆ ತಾರಕ್ಕೇರಿದೆ ಸಂಘರ್ಷ. ರಾಜಕೀಯ ನಾಯಕರ ಮಧ್ಯೆ ವಾಗ್ವಾದ ಜೋರಾಗಿರುವಂಥದ್ದು. ಗೃಹ ಸಚಿವರ ಹೇಳಿಕೆಗೆ ಮೈತ್ರಿ ನಾಯಕರಿಗೆ ಸಿಕ್ತು ಬ್ರಹ್ಮಾಸ್ತ್ರ. ನಾಗಮಂಗಲದಲ್ಲಿ ನಡೆದಂತ ಒಂದು ಈ ಘಟನೆಯಿಂದಾಗಿ ಬೂದು ಮುಚ್ಚಿದ ಕೆಂಡದಂತಾಗಿದೆ. ಬೆಂಕಿಯ ಗಲಭೆಯಿಂದಾಗಿ ಕೈ ಮತ್ತು ಈ ಒಂದು ಬಿಜೆಪಿ ನಾಯಕರ ತಾರಕ್ಕೇರಿದಂತೆ ಸಂಘರ್ಷ ಅಂತ ಹೇಳ್ಬೋದು. ನಾಗಮಂಗಲದಲ್ಲಿ ನಡೆದಂತಹ ಈ ಒಂದು ಗಣೇಶೋತ್ಸವದ ಒಂದು ಘಟನೆಯಿಂದಾಗಿ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ನಾಗಮಂಗಲ. ನಾಗಮಂಗಲದಲ್ಲಿ ದಗದಗಿಸಿದ್ದ ಒಂದು ಬೆಂಕಿಯ ಒಂದು ಬೂದಿ ಮುಚ್ಚಿದ ಕೆಂಡಂತಾಗಿದೆ ನಾಗಮಂಗಲ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಬಿಜೆಪಿಯ ನಾಯಕರು ಅಲ್ಲಿಗೆ ಹೋಗಿ ಭೇಟಿಯನ್ನು ಮಾಡಿತ್ತು. ಇಂದು ಬಿಜೆಪಿ ನಾಯಕರು ನಿನ್ನೆ ಹೋದ್ರೆ ಇಂದು ಕುಮಾರಸ್ವಾಮಿ ಭೇಟಿ ಕೊಡ್ತಾ ಇರ್ತದ್ದು. ಈ ಒಂದು ನಾಗಮಂಗಲಕ್ಕೆ ನಿನ್ನೆ ಬಿಜೆಪಿಯ ಆಯೋಗ ಹೋಗಿತ್ತು. ಇಂದು ಈ ಒಂದು ಘಟನೆ ಬಗ್ಗೆ ಮಾಹಿತಿ ಪಡೆಯಲು ದಳಪತಿ ಮುಂದಾಗಿದ್ದಾರೆ. ನಾಗಮಂಗಲದಲ್ಲಿದ್ದಂತಹ ಈ ಒಂದು ಘಟನೆ ಬಗ್ಗೆ ಮಾಹಿತಿನ ಪಡೆಯಲು ಈಗ ದಳಪತಿ ಮುಂದಾಗಿರುತ್ತದೆ. ನಿನ್ನೆ ಅಷ್ಟೇ ಸರ್ಕಾರದ ವಿರುದ್ಧ ಆರೋಪನ ಮಾಡಿದ್ರು HDK. ಗಂಭೀರ ಆರೋಪ ಮಾಡಿದಂತ ಬೆನ್ನಲ್ಲೇ ಈಗ ಘಟನಾ ಸ್ಥಳಕ್ಕೆ ದಳಪತಿ ಹೋಗ್ತಾ ಇರುವಂಥದ್ದು. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ನಾಗಮಂಗಲದ ಪರಿಸ್ಥಿತಿ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಆ ಒಂದು ಘಟನಾ ಸ್ಥಳಕ್ಕೆ ಹೋಗಿ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಳಿಕ್ಕೆ ಈಗ ರೆಡಿಯಾಗಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆಯ ವೇಳೆ ಬುಧವಾರ ರಾತ್ರಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ಮಚ್ಚು ಲಾಂಗನ ಚಳಪಿಸಿ ಪೆಟ್ರೋಲ್ ಬಾಂಬನ್ನು ಎಸೆದ ಘಟನೆ. ಈ ಒಂದು ಘಟನೆಯಿಂದ ಇಡೀ ನಾಗಮಂಗಲ ಈಗ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿರುತ್ತದೆ. ಪಟ್ಟಣದಲ್ಲಿ ಈಗ ಬಿಗುವಿನ ವಾತಾವರಣ ಇರುವಂಥದ್ದು. ವಾತಾವರಣ ಮುಂದುವರಿದು ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂಧತೆಯನ್ನು ನಿಯೋಜಿಸಲಾಗಿದೆ. ಗಲಭೆಗೆ ಸಂಬಂಧಿಸಿದಂತೆ ಪೊಲೀಸರು 150ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯದ 23 ಮಂದಿ ಹಾಗೂ ಹಿಂದೂ ಸಮುದಾಯದ 31 ಜನರನ್ನ ಸೇರಿಸಿ ಒಟ್ಟು 54 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ. ಈ ಮಧ್ಯೆ ಗಲಭೆಯಲ್ಲಿ 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿಯಾಗಿದೆ. ಆ ಪೈಕಿ 6 ಅಂಗಡಿಗಳು ಸಂಪೂರ್ಣವಾಗಿ ಭಸ್ಮವಾಗಿದಂತೆ. ಇದೆಲ್ಲ ಘಟನೆ ನಡುವೆ ಒಂದು ಆಗ್ತಿರೋ ವಿಚಾರ, ಇದು ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಕಿಚ್ಚನ್ನು ಹಚ್ಚಿರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಘಟನೆ ರಾಜಕೀಯ ಪಡಸಾಲೆಯಲ್ಲಿ ಕಿಚ್ಚನ್ನು ಹಚ್ಚಿದೆ. ಯಾಕೆ ಅಂತಂದರೆ ಈ ಒಂದು ಘಟನೆ ಆದಂಥ ಸಮಯದಲ್ಲಿ ಪರಮೇಶ್ವರ್ ನಿನ್ನೆ ಕೊಟ್ಟಂಥ ಹೇಳಿಕೆ ಈ ಒಂದು ಕಿಚ್ಚನ್ನು ಮತ್ತಷ್ಟು ಜೋರು ಮಾಡಿ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಂಥ ಈ ಒಂದು ಗಣೇಶ ಮೆರವಣಿಗೆ ವೇಳೆ ನಡೆದಂಥ ಈ ಘಟನೆ ಒಂದು ಆಕಸ್ಮಿಕ ಘಟನೆ ಅಂತ ಗೃಹ ಸಚಿವರು ಪರಮೇಶ್ವರ್ ಅವರು ಕೊಟ್ಟಿರುವಂಥ ಹೇಳಿಕೆ ಈಗ ಮೈತ್ರಿ ಪಕ್ಷದ ನಾಯಕರಿಗೆ ದೊಡ್ಡ ಬ್ರಹ್ಮಾಸ್ತ್ರವಾಗಿರೋದನ್ನು ನೋಡ್ತಾ ಇದ್ದೀವಿ. ಏಕೆ ಅಂತಂದರೆ ಈ ಒಂದು ಘಟನೆ, ಈ ಒಂದು ನಡೆದಂಥ ನಾಗಮಂಗಲದಲ್ಲಿ ನಡೆದಂಥ ಈ ಒಂದು ಘಟನೆ ನಿಜಕ್ಕೂ ಆಕಸ್ಮಿಕನಾ ಅಥವಾ ಸಣ್ಣ ಘಟನೆನಾ ಅಂತ ಮೈತ್ರಿ ಪಕ್ಷದ ನಾಯಕರು ಸಿಡಿದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ನಾಗಮಂಗಲದ ಕೃತ್ಯವನ್ನು ಸಣ್ಣ ಘಟನೆ ಎಂದಿದ್ದಾರೆ. ಯಾಕೆ ಅಂತಂದರೆ ಈ ಒಂದು ಘಟನೆ ಬಗ್ಗೆ ಪೆಟ್ರೋಲ್ ಬಾಂಬ್ ಹಾಕಿರೋದು ಅವರಿಗೆ ಸಣ್ಣ ಘಟನೆ ಅಂತ ಈಗ ಮೈತ್ರಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ವಿರುದ್ಧ ಜಿ ಪರಮೇಶ್ವರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಈ ಒಂದು ಘಟನೆ ನಿಮಗೆ ಯಾಕೆ ಅಂತಂದರೆ ಕಲ್ಲು ತೂರಾಟ ಆಗಿದೆ, ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ, ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ.
ಸುಮಾರು 6ಕ್ಕೂ ಅಧಿಕ ಅಂಗಡಿಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ. ಹೀಗಿದ್ದೂ ಕೂಡ ಈ ಒಂದು ಘಟನೆ ನಿಮಗೆ ಆಕಸ್ಮಿಕವಾಗಿದೆಯಾ ಅಥವಾ ಸಣ್ಣ ಘಟನೆ ಆಗಿದೆಯಾ ಅಂತ ಆರೋಪನ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇನ್ನ ಇದಷ್ಟೇ ಅಲ್ಲದೆ ಇದೊಂದು ಪೂರ್ವ ನಿಯೋಜಿತ ಹಿಂಸಾಚಾರ ಅಂತ ಕೂಡ ಈಗ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ ಪೂರ್ವ ನಿಯೋಜಿತ ಹಿಂಸಾಚಾರ ಅಂತ ವಿಪಕ್ಷ ನಾಯಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಂದು ನಿರ್ದಿಷ್ಟವಾದ ಸಮುದಾಯವನ್ನ ಅತಿಯಾಗಿ ಓಲೈಸಲಿಕ್ಕೆ ಇಂಥ ಘಟನೆಗಳು ಪ್ರಮುಖ ಕಾರಣವಾಗ್ತಾ ಇದೆ ಅಂತ ಕೂಡ ಈಗ ಆರೋಪ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಗಂಭೀರವಾದಂಥ ಆರೋಪನ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಂದು ನಿರ್ದಿಷ್ಟ ಸಮುದಾಯವನ್ನ ಅತಿಯಾಗಿ ಓಲೈಸಿ ತುಷ್ಟೀಕರಣ ಮಾಡುತ್ತಿರುವುದೇ ಇಂಥ ಘಟನೆಗಳಿಗೆ ಪ್ರಮುಖವಂತ ಕಾರಣವಾಗ್ತಾ ಇದೆ. ಮಂಡ್ಯದಲ್ಲಿ ಪೆಟ್ರೋಲ್ ಬಾಂಬ್ ಎಸೆತವನ್ನ ನೋಡಿದ್ದು ಇದೇ ಮೊದಲು. ಇದಕ್ಕೆ ನೇರ ಕಾರಣ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನ ನಾಗಮಂಗಲ ಏನಾದರೂ ಪಾಕಿಸ್ತಾನದ ಆಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎತ್ತಿರುವಂಥದ್ದು. ರಾಜಕೀಯ ತುಷ್ಟೀಕರಣಕ್ಕಾಗಿ ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಪಾಕಿಸ್ತಾನ ಮಾಡಲು ಹೊರಟಿದೆ. ಗಲಾಟೆಯಿಂದಾಗಿ ಕೊಳ್ಳಿಟ್ಟಂತ ಕಿಡಿಗೇಡಿಗಳಿಗೆ ಈ ಒಂದು ಏನು ಘಟನೆಗೆ ಕಾರಣ ಆಗಿದ್ದಾರೆ ಸರಿಸುಮಾರು 150ಕ್ಕೂ ಮಂದಿ ವಿರುದ್ಧ ಈಗ FIR ದಾಖಲಾಗಿದೆ. ಅದರಲ್ಲಿ 52 ಮಂದಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಇರಿಸಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ 14 ದಿನಗಳ ಕಾಲ ಕೊಡಲಾಗಿದೆ. ಇದರಲ್ಲಿ ಸುಮಾರು ಮುಸ್ಲಿಂ ಸಮುದಾಯದ 23 ಮಂದಿ ಹಾಗೂ ಹಿಂದೂ ಸಮುದಾಯದ 31 ಮಂದಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಗಣೇಶನ ವಿಸರ್ಜನೆ ಮಾಡಲು ಇದ್ದಂಥ ಈ ಒಂದು ಸಮಯದಲ್ಲಿ ಬುಧವಾರ ನಡೆದಂಥ ಈ ಒಂದು ಕೃತ್ಯಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ನಾಗಮಂಗಲ ಅಂತೂ ಕೆಂಡ ಮುಚ್ಚಿದ ಬೂದಿಯಂತಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿನ ವಾತಾವರಣ, ಪ್ರಕ್ಷುಬ್ಧ ವಾತಾವರಣ ಈಗ ರಾಜಕೀಯ ಪಡಸಾಲೆಯಲ್ಲಿ ಕಿಚ್ಚನ ಹಚ್ಚಿದೆ. ಜೊತೆಗೆ 150ಕ್ಕೂ ಹೆಚ್ಚು ಮಂದಿ ವಿರುದ್ಧ ಈಗ FIR ಆಗಿರುವಂಥದ್ದು. ಅದರಲ್ಲಿ 52 ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಕಳಿಸಿರುವಂಥದ್ದು. ಇದಿಷ್ಟೆಲ್ಲ ಆದ್ಮೇಲೆ ಪೋಷಕರೀಗ ಕಣ್ಣೀರು ನಿಡ್ತಿದ್ದಾರೆ. ನಮ್ಮ ಮಕ್ಕಳು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಈಗ ಪೋಷಕರು ಕಣ್ಣೀರಿಡ್ತಿದ್ದಾರೆ. ನೋಡಿ, ಮಕ್ಕಳು ಮಾಡತ್ತೆ ಕೆಲಸ. ಈ ಒಂದು ಘಟನೆಯಿಂದಾಗಿ ಈಗ ತಂದೆ ತಾಯಿ ಪೋಷಕರು ಕಣ್ಣೀರಿಡುತ್ತಾಗ್ತಾ ಇದೆ. ಅದಲ್ಲದೆ ಒಂದು ಈಗ ಸಾಕಷ್ಟು ನಮ್ಮೆಲ್ಲ ಪ್ರಶ್ನೆ ಹುಟ್ಟಾಕೋತದ್ದು. ಹೌದು, ಜಿ ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಆಕಸ್ಮಿಕ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಘಟನೆ ನಡೆದಂಥ ಸ್ಥಳದಲ್ಲಿ ಒಂದು ಟ್ರ್ಯಾಕ್ಟರ್ ಲೋಡ್ ಕಲ್ಲು ಪತ್ತೆಯಾಗಿರುತ್ತದೆ. ಒಂದು ಟ್ರ್ಯಾಕ್ಟರ್, ಗಮನಿಟ್ಟು ಕೇಳಿಸ್ಕೊಳ್ಳಿ, ಒಂದು ಟ್ರ್ಯಾಕ್ಟರ್ ಲೋಡ್ ಕಲ್ಲು ಮತ್ತು ಗಾಜು ಪತ್ತೆಯಾಗಿರುತ್ತದೆ. ಅಲ್ಲದೆ ಆಕಸ್ಮಿಕ ಘಟನೆ ಆಗಿದ್ರೆ ಪೆಟ್ರೋಲ್ ಬಾಂಬ್ ಹೇಗೆ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ತಾರೆ, ಮಸೀದಿ ಹತ್ರವಾ ಅಥವಾ ಅಲ್ಲಿ ಸುತ್ತಮುತ್ತ ಹೇಗೆ ಕಲ್ಲು ಬಂದು, ಈ ಒಂದು ಪ್ರಶ್ನೆ ಈಗನ್ನ ವಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ. ಒಂದು ಕಡೆ ಇದು ರಾಜಕೀಯ ಪಡಸಾಲೆಯಲ್ಲಿ, ರಾಜಕೀಯ ಅಂಗಳದಲ್ಲಿ ಕಿಚ್ಚನ್ನ ಹಚ್ಚಿದೆ. ಈ ಒಂದು ಘಟನೆ ಈಗ ರಾಜಕೀಯವಾಗಿ ತಿರುಕೊಂಡಿದೆ. 2 ಪಕ್ಷಗಳ ನಡುವೆ ಈಗ 3 ಪಕ್ಷಗಳ ನಡುವೆ ಈಗ ಕಿತ್ತಾಟಕ್ಕೆ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಇದ್ರೆ, ಮತ್ತೊಂದು ಕಡೆ ಮೈತ್ರಿ ಪಕ್ಷ JDS ಹಾಗೂ ಬಿಜೆಪಿ ಇಬ್ಬರೂ ಕೂಡ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಾರೆ, ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂದರ್ಭ ಘಟನೆಗೆ ಈಗ ಈ ಒಂದು ಘಟನೆ ನಡೆದಂತ ಸ್ಥಳಕ್ಕೆ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಭೇಟಿಯನ್ನು ಕೊಡ್ತಾ ಇರುವಂತದ್ದು. ಮಂಡ್ಯದ ನಾಗಮಂಗಲಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿಯನ್ನು ಕೊಡ್ತಾ ಇದ್ದಾರೆ.
ಘಟನೆ ಬಗ್ಗೆ ಮಾಹಿತಿ ಪಡೆಯುತ್ತಿರುವಂತಹ ಕುಮಾರಸ್ವಾಮಿ ಈಗಾಗಲೇ ಆ ಒಂದು ಘಟನಾ ಸ್ಥಳಕ್ಕೆ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಯಷ್ಟೇ ವಿಚಾರದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಒಂದು ನಿರ್ದಿಷ್ಟ ಸಮುದಾಯವನ್ನ ಅತಿಯಾಗಿ ಓಲೈಕೆ ಮಾಡ್ತಾ ಇರೋದು ಇಂತಹ ಘಟನೆಗೆ ಪ್ರಮುಖ ಕಾರಣವಾಗ್ತಾ ಇದೆ ಅನ್ನೋ ಮಾತನ್ನ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು. ಇವತ್ತು ಬೆಳ್ಳಂಬೆಳಗ್ಗೆ ಈಗ ಘಟನೆ ನಡೆದಂತ ನಾಗಮಂಗಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಧಿಕಾರಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಮೀಟ್ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಇಂದು ಬೆಳಗ್ಗೆ ನಾಗಮಂಗಲಕ್ಕೆ ಏನು ಈ ಒಂದು ಘಟನೆ ನಡೆದಂತಹ ಸ್ಥಳ ನಾಗಮಂಗಲಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಭೇಟಿಯನ್ನು ಕೊಟ್ಟು ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಅಲ್ಲಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆಯಷ್ಟೇ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ತಿರುಗಿ ಬಿದ್ದಿದ್ರು. ಇದಕ್ಕೆಲ್ಲ ಕಾರಣ ತುಷ್ಟೀಕರಣವೇ ಅಂತ ವಾಗ್ದಾಳಿಯನ್ನು ಮಾಡಿದ್ರು. ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಒಂದು ನಿರ್ದಿಷ್ಟವಾದಂತಹ ಸಮುದಾಯವನ್ನ ಓಲೈಕೆ ಮಾಡಕ್ಕೋಗಿ ಅತಿಯಾಗಿ ಓಲೈಕೆ ಮಾಡಕ್ಕೋಗಿ ಇಂಥ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ಮಾತನ್ನ ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿದ್ರು. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಇಂದು ಬೆಳ್ಳಂಬೆಳಗ್ಗೆ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಈ ಒಂದು ಏನು ಘಟನೆ ನಡೆದಿದೆ ನಾಗಮಂಗಲಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಘಟನೆ ಹೇಗಾಯಿತು, ಘಟನೆಗೆ ಏನು ಕಾರಣ, ಇದು ಆಕಸ್ಮಿಕವೋ ಅಥವಾ ಪೂರ್ವ ನಿಯೋಜಿತವೋ ಘಟನೆಯೋ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಈಗ ಪಡ್ಕೊಳ್ತಾ ಇರುವಂಥದ್ದು. ಅಲ್ಲದೆ ಇದೊಂದು ಘಟನೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅದರಲ್ಲೂ ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಕೊಟ್ಟಂತ ಒಂದು ಹೇಳಿಕೆ, ಇದೊಂದು ಹೇಳಿಕೆ ಏನು ಕೊಟ್ಟಿರುವಂತಂದ್ರೆ ಇದೊಂದು ಸಣ್ಣ ಘಟನೆ, ಆಕಸ್ಮಿಕವಾಗಿ ನಡೆದಂತ ಒಂದು ಸಣ್ಣ ಘಟನೆ ಅಂತ ಕೊಟ್ಟಿರುವಂತ ಹೇಳಿಕೆ ಈಗ ಮೈತ್ರಿ ಪಕ್ಷದ ನಾಯಕರಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನ ಕೈಗೆ ಕೊಟ್ಟಂತಾಗಿದೆ. ಸರ್ಕಾರದ ವಿರುದ್ಧ, ಗೃಹ ಸಚಿವ ವಿರುದ್ಧ ಈಗ ಮೈತ್ರಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ನಾವೇನು ಪಾಕಿಸ್ತಾನದಲ್ಲಿ ಇದ್ದೀವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದು ಸರ್ಕಾರ ಬಂದ ಹಾಗಿನಿಂದ ಕೂಡ ಈ ತರದ ಘಟನೆಗಳು ಹೆಚ್ಚಾಗ್ತಾನೆ ಇದ್ದಾವೆ. ಅದಕ್ಕೀಗ ಮತ್ತೊಂದು ಸಾಕ್ಷಿಯಾಗಿ ನಾಗಮಂಗಲದ ಘಟನೆ ಈಗ ನಮ್ಮ ಕಣ್ಣು ಮುಂದೆ ಇದೆ ಅಂತ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಈಗ ತಿರುಗಿ ಬಿದ್ದಿರುವಂಥದ್ದು, ವಾಗ್ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಏಕೆಂದ್ರೆ ಕಳೆದ ವರ್ಷ ಕೂಡ ನಾಗಮಂಗಲದ ಈ ಒಂದು ದರ್ಗಾ ಏನಿದೆ ಆ ಮುಂಭಾಗದಲ್ಲಿ ಗಣೇಶನ ಮೆರವಣಿಗೆ ಬರ್ತಾ ಇದ್ದಂತಹ ಸಮಯದಲ್ಲಿ ಮಾತಿನ ಚಕಮಕಿ ಆಗುತ್ತೆ. ಆದರೆ ಇಷ್ಟು ದೊಡ್ಡ ಘಟನೆ ಆಗಿರಲಿಲ್ಲ. ಘಟನೆ ಆಗಬೇಕಿತ್ತು, ಆಗೋದನ್ನ ಪೊಲೀಸರು ತಡೆದಿದ್ರು. ಆ ಒಂದು ಘಟನೆ ಇರಬೇಕಾದ್ರೆ, ಆ ಒಂದು ನೆನಪು ಇರಬೇಕಾದ್ರೆ ಈಗ ಘಟನೆ ನಡೆದೋಗಿದೆ ಮತ್ತೆ ಈ ವರ್ಷ ಕೂಡ. ನೀವು ನೋಡ್ತಾ ಇರಬಹುದು HDK ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಒಂದು ಘಟನೆ ಏನು ನಡೀತು ಆ ಒಂದು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಿರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿಯಾಗಿದೆ. 6ಕ್ಕೂ ಹೆಚ್ಚು ಅಂಗಡಿಗಳು ಭಸ್ಮವಾಗಿದೆ. ಅಂಗಡಿಗಳ ಬೀಗವನ್ನ ತೆಗೆದು ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಇನ್ನೆಂಥ ಕಿಡಿಗಳು ಇರ್ಬೇಕು ನೋಡಿ ಅವರು. ಅಂಗಡಿಯ ಬೀಗವನ್ನ ತೆಗೆದು ಬೆಂಕಿ ಹಾಕಿರುವುದು, ಪೆಟ್ರೋಲ್ ಬಾಂಬ್ ಅನ್ನ ಉಪಯೋಗಿಸಿರುವುದು, ಬಾಟಲಿಗೆ ಪೆಟ್ರೋಲ್ ತುಂಬಿಕೊಂಡು ಬಾಟಲಿಗೆ ಬಾಂಬ್ ಅಂದ್ರೆ ತುಂಬಿಕೊಂಡು ಎಸೆದಿರುವಂಥದ್ದು, ಪೆಟ್ರೋಲ್ ಬಾಂಬ್ ಅನ್ನ ಎಸೆದಿರುವಂಥದ್ದು, ಕಲ್ಲುಗಳನ್ನ ತೂರಾಟ ಮಾಡಿರುವಂಥದ್ದು, ಲಾಂಗು ಮಚ್ಚೆಗಳನ್ನ ಜಳಪಿಸಿರುವಂಥದ್ದು ಕಿಡಿಗೇಡಿಗಳು. ನೀವೀಗ ನೋಡ್ತಾ ಇದ್ದೀರಾ. ಬೆಳ್ಳಂಬೆಳಗ್ಗೆ ಎಚ್.ಡಿ. ಕುಮಾರಸ್ವಾಮಿಯವರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಗೆ ಏನು ಕಾರಣ,
ಯಾಕಾಯಿತು, ಹೇಗಾಯಿತು ನೋಡ್ತಾ ಇದ್ದೀರಾ. ಬಾಂಬನ್ನು ಎಸ್ತಿರೋದನ್ನು ಪರಿಶೀಲನೆ ಮಾಡ್ತಿರೋದು. ಅಂದರೆ ಪೆಟ್ರೋಲ್ ಬಾಂಬ್ ಬಾಟಲಲ್ಲಿ ಪೆಟ್ರೋಲ್ ತುಂಬಿ ಎಸ್ತಿರ್ತಾರೆ. ಆ ಪೆಟ್ರೋಲ್ ತುಂಬಿ ಎಸ್ತಿರೋ